ಸೆಕೆಂಡ್ ಬೇಬಿ ಪ್ಲಾನ್ ಅಂತ ನಾವೇನು ಮಾಡಿರ್ಲಿಲ್ಲ. ನಿಮಗೆ ಶುಗರ್ ಇತ್ತಾ, BP ಇತ್ತಾ, ಥೈರಾಯ್ಡ್ ಇತ್ತಾ, ಅಂಡ್ PCOD ಇತ್ತಾ ಅಥವಾ PCOS ಇತ್ತಾ, ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿತ್ತಾ ಅನ್ನೋ ಈ ಎಲ್ಲಾ ಕ್ವೆಶನ್ಸ್ ಇತ್ತು. ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥದ್ದು ಸ್ವಲ್ಪ ಕಷ್ಟ ಇರುತ್ತೆ. ತುಂಬಾ ಜನ ಈ ರೀತಿ ಮಾತಾಡಿರೋದು ಕೇಳಿದೀನಿ, ನೀನ್ ಸ್ವಲ್ಪ ದಪ್ಪ ಇದೆಯಾ, ಹಾಗಾಗಿ ನಿಂಗೆ ಮಗು ಆಗೋದ್ ಕಷ್ಟ ಆಗುತ್ತೆ. ತುಂಬಾ ಸತಿ ಹೆಣ್ಮಕ್ಳು ದಪ್ಪ ಇರೋದೇ ದೊಡ್ಡ ಅಪರಾಧ ಅನ್ನೋ ರೀತಿ ನೋಡ್ತಾರೆ. ಸೊ ರೀತಿ ಎಲ್ಲ ಚುಚ್ಚು ಮಾತುಗಳು ಕೇಳಿಸ್ಕೊಂಡಿದ್ದೀನಿ ನಾನು ಕೂಡ. ಸೊ ಕೈ ಹಿಂಗ್ ಎತ್ತಿ ರ್ಯಾಪ್ ಮಾಡ್ಲಿಲ್ಲ ನಾನು, ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸಿ. ಯಾರು ಹೇಳುವಂತವ್ರು ನಿಮ್ಮ ಮಗುನ ಬಂದು ನೋಡ್ಕೊಳ್ಳಲ್ಲ ಅಥವಾ ಹೇಳುವಂತವ್ರು ನಿಮ್ಗೆ ಬಂದು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿವಂತ ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಮಂಡೇ ಆಫ್ಟರ್ನೂನ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನೇ ಪಾಪಕ್ಕೆ ತಲೆ ಸ್ನಾನ ಮಾಡಿಸ್ದೆ. ಯೂಶಲಿ ಅಮ್ಮ ಸ್ನಾನ ಮಾಡಿಸ್ತಾ ಇದ್ರು, ನಾನು ಬರೀ ಮೇಲ್ನೀರು ಹಾಕ್ತಿದ್ದೆ. ಇವತ್ತು ನಮ್ಮ ಮನೆಯವ್ರ ಮೇಲ್ನೀರು ಹಾಕಿ ನಾನು ಸ್ನಾನ ಮಾಡಿಸಿದೆ. ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ನನಗಂತೂ. ಬಟ್ ಎಸ್, ಆರಾಮಾಗಿ ಸ್ನಾನ ಮಾಡಿಸಿ ಅವನಿಗೂ ಮಲಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. ಆ್ಯಂಡ್ ಭೈರವ್ ಗೌಡ ಸ್ವಲ್ಪ ಬೆಟರ್ ಆಗ್ತಾ ಇದ್ದಾನೆ ಇವತ್ತು, ಸ್ವಲ್ಪ ಜ್ವರ ಕಮ್ಮಿ ಆಗ್ತದೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಆಲ್ಮೋಸ್ಟ್ ಜ್ವರ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ವೈರಲ್ ಫೀವರು ಇದ್ದೇ ಹೇಳ್ತಾ ಇದ್ದಾರೆ. ಅಮ್ಮಂಗೂ ಕೂಡ ಫುಲ್ಲು ಹುಷಾರು ತಪ್ಪಿದ್ದಾರೆ, ಅವ್ರಿಗೂ ಫೀವರು, ಹೊಟ್ಟೆ ನೋವು ಎಲ್ಲನೂ. ಸೊ ಒಬ್ಳಿಗೆ ಮ್ಯಾನೇಜ್ ಮಾಡೋದು ಸಿಕ್ಕಾಟೆ ಕಷ್ಟ ಆಗ್ತಾ ಇದೆ. ಸೊ ಎಸ್, ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಆ್ಯಂಡ್ ಎಸ್, ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ಒಂದು ವ್ಲಾಗಲ್ಲಿ ಒಂದು ಕ್ವೆಶನ್ ಕೂಡ ಕೇಳಿದ್ವಿ ನನ್ನ ವ್ಯೂವರ್ಸ್. ಕಂಟಿನ್ಯೂಸ್ ಆಗಿ 3-4 ವೀಡಿಯೋಗೆ ಸೇಮ್ ಕ್ವೆಶನ್ ಬಂದಿತ್ತು. ಅಂದರೆ ನಿಮ್ಮ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತಾ ಅಥವಾ ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನಾನು ಇವತ್ತಿನ ವ್ಲಾಗಲ್ಲಿ ಕೊಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತಾಯ್ತನ ಅನ್ನುವಂಥದ್ದು ಎಷ್ಟು ಖುಷಿ ತರುವಂಥ ವಿಚಾರ ಅನಿಸುತ್ತೆ. ಎಷ್ಟು ಕಷ್ಟ ಇರುತ್ತೋ ಅಷ್ಟೇ ಖುಷಿ ಕೂಡ ಆಗುತ್ತೆ. ಯಾರಿಗೂ ಹೇಳೋಕ್ಕಾಗಲ್ಲ, ಯಾರಿಗೂ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಖುಷಿ ಈ ಒಂದು ತಾಯ್ತನದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಾಪುಗೆಲ್ಲ ಸ್ನಾನ ಮಾಡಿಸಿ ಅವನಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಹತ್ತತ್ರ ಮಧ್ಯಾಹ್ನನೇ ಆಗೋಗ್ಬಿಡುತ್ತೆ. ಟೈಮ್ ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಲ್ಲ, ಅಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಎಲ್ಲ ಬಟ್ಟೆಗಳದ್ದು ಪಾಪುದೆಲ್ಲ ವಾಶ್ ಮಾಡಿ ಹಾಕಿದ್ದೆ. ಆ್ಯಂಡ್ ಈಗ ತುಂಬ ಬಿಸಿಲಿರೋದ್ರಿಂದ ಒಂದು ಅರ್ಧ ಗಂಟೆ 3/4 ಗಂಟೆಗೆಲ್ಲ ಮಕ್ಕಳು ಬಟ್ಟೆಗಳು ಒಣಗಿಬಿಡುತ್ತೆ. ಮತ್ತು ಪಾಪು ಬಟ್ಟೆಗಳು ಎಷ್ಟು ಕ್ಯೂಟ್ ಅನಿಸುತ್ತೆ, ಒಂದೊಂದನ್ನು ಮಡಚಿಡ್ಬೇಕಾದ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಬೇಗ ಒಣಗಿಬಿಡುತ್ತೆ. ಆ್ಯಂಡ್ ಜಾಸ್ತಿ ಹೊತ್ತು ಕೂಡ ನಾನು ಆಚೆ ಹಾಕೋಕ್ಕೆ ಹೋಗಲ್ಲ, ಸ್ವಲ್ಪ ಧೂಳೇನಾದರೂ ಬಂದುಬಿಟ್ರೆ ಮತ್ತೆ ಹಿಂಸೆ ಅಂತ ಹೇಳಿ. ಬಿಕಾಸ್ ಮಕ್ಕಳು ಬಟ್ಟೆಗಳು ಅಥವಾ ಮಕ್ಕಳಿಗೆ ಹಾಕುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ಅಷ್ಟೇ ಹುಷಾರಾಗಿ ನೋಡ್ಕೊಳ್ಬೇಕು. ಸೊ ಹಾಗಾಗಿ ಇಮಿಡಿಯೇಟ್ ಒಣಗಿದ ತಕ್ಷಣ ತೆಗೆದಿಟ್ಕೊಂಡು ಬಿಡ್ತೀನಿ ನಾನು ಒಳಗಡೆ. ಇಲ್ಲೆಲ್ಲ ಪಾಟ್ ಕೂಡ ಇಟ್ಟಿರೋದ್ರಿಂದ ಸ್ವಲ್ಪ ಮಣ್ಣೆ ಆಗುತ್ತೆ, ಆದರೂ ಪಾಟ್ಗಳೆಲ್ಲ ತೆಗೆದುಬಿಟ್ಟಿದ್ದೀನಿ, ಮಣ್ಣು ಧೂಳು ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಬಟ್ ಆದರೂ ಎಷ್ಟು ಕಂಟ್ರೋಲ್ ಮಾಡಿದ್ರೂ ಈಗಿನ ಪೊಲ್ಯೂಷನಲ್ಲಂತೂ ಇದನ್ನು ಸೇಫಾಗಿ ಮಕ್ಕಳನ್ನ ಬೆಳೆಸೋವಂಥದ್ದು ಭಾರಿ ಕಷ್ಟ ಆಗುತ್ತೆ. ಈಗಿನ ಕ್ಲೈಮೇಟ್ ಇರ್ಬೋದು ಅಥವಾ ಇವಾಗ ಬರ್ತಾ ಇರೋಂಥ ಬ್ಯಾಕ್ಟೀರಿಯಾ, ವೈರಸ್ಗಳಿಂದ ಮಕ್ಕಳನ್ನ ದೂರ ಇಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಪೇರೆಂಟ್ಸ್ಗಳಿಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಭೈರವ್ ಕೂಡ ಅದೇ ರೀತಿ ಆಗಿಬಿಟ್ಟಿತ್ತು. ಯಾವತ್ತೂ 4 ವರ್ಷದಲ್ಲಿ ಅವ್ನಿಗಿಷ್ಟು ಹುಷಾರು ತಪ್ಪಿದ್ದೇ ಇಲ್ಲ. ಬಟ್ ಈ ಸತಿ ಅವನು ಅಷ್ಟು ಹುಷಾರು ತಪ್ಪಿದ್ದು ನೋಡಿ ನನಗಂತೂ ಸಿಕ್ಕಾಬಟ್ಟೆ ದುಃಖ, ಅಳು, ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಆ ರೇಂಜ್ಗೆ ಬೇಜಾರಾಗೋಗ್ಬಿಟ್ಟಿತ್ತು ನನಗೆ 2 ಡೇಸಿಂದನೂ. ಆ್ಯಂಡ್ ಒಂದು ಸ್ವಲ್ಪ ಅವನಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾದಮೇಲೆ ಒಂದು 2-3 ಡೋಸಸ್ ಆಫ್ ಮೆಡಿಸಿನ್ಸ್ ಕೊಟ್ಟಾದಮೇಲೆ ಆರಾಮಾದ ಅವನು. ನಾವಂತೂ ರೆಗ್ಯುಲರ್ ಕೋಲ್ಡ್ ಆ್ಯಂಡ್ ಕಾಫ್ ಮೆಡಿಸಿನ್ಸ್ಗೆ ಹೋಗುತ್ತೆ ಅಂದ್ಕೊಂಡು ಆಲ್ಮೋಸ್ಟ್ 2 ಡೇಸ್ ಟ್ರೈ ಮಾಡಿದ್ವಿ. ಬಟ್ ಅದಂತೂ ಕಮ್ಮಿನೇ ಆಗಲಿಲ್ಲ, ಇನ್ನೂ ವರ್ಸ್ಟ್ ಆಗ್ತಾನೆ ಹೋಗ್ತಾಯಿತ್ತು. ಮೆಡಿಸಿನ್ಸ್ ಕೊಟ್ಟಾಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು, ಮತ್ತೆ ಒಂದು ಅರ್ಧ ಗಂಟೆಗೆ ಸಿಕ್ಕಾಬಟ್ಟೆ ಕೆಮ್ಮು, ಜ್ವರ ಶುರು ಆಗೋಗ್ಬಿಡ್ತಾಯಿತ್ತು. ಆ್ಯಂಡ್ ಹಾಗಾಗಿ ಕರ್ಕೊಂಡು ಹೋದ್ವಿ ನಾವು ಹಾಸ್ಪಿಟಲ್ಗೆ. ಡಾಕ್ಟರ್ ಹೇಳಿದ್ರು ಇಲ್ಲ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ, ಸೊ ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೇಬೇಕು ಅಂತ ಹೇಳಿ 2 ಡೇಸ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾಯಿದ್ದೀವಿ. ಸೊ ಒಂದು 2 ಡೋಸ್ಗೆ ಒಂದು ಸ್ವಲ್ಪ ಆರಾಮಾದ, ಒಂದು ಸ್ವಲ್ಪ ಆ್ಯಕ್ಟಿವ್ ಆದ. ಆ ರೀತಿ ನೋಡೋದಕ್ಕಾಗಲ್ಲ, ಆದರೂ ನೋವು ತಿಂತಾನೆ, ಹೇಳಲ್ಲ ಜಾಸ್ತಿ. ತುಂಬ ಜಾಸ್ತಿ ಆದಾಗ ಮಾತ್ರ ಅಮ್ಮ ಕೆಮ್ಮಕ್ಕಾಗ್ತಾಯಿಲ್ಲ,
ಅಮ್ಮ ನಂಗೆ ಇಲ್ಲಿ ನೋವ್ತದೆ ಅಂದಾಗ ಎಷ್ಟು ದುಃಖ ಆಗುತ್ತೆ ಅಂದರೆ ಅಪ್ಪ ದೇವ್ರೆ, ಎಷ್ಟೋ ಸತಿ ಬೈಕೊಂಡು ಬಿಟ್ಟಿರ್ತೀನಿ ದೇವ್ರನ್ನ, ಯಾಕೆ ಇಷ್ಟು ಮಕ್ಕಳಿಗೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತಪ್ಪ ಅಂತ. ದೊಡ್ಡವ್ರಿಗೇ ಇದನ್ನು ಸಹಿಸ್ಕೊಳ್ಳೋಕೆ ಇಷ್ಟು ಕಷ್ಟ ಆಗುತ್ತೆ, ಇನ್ನು ಪುಟ್ಟ ಮಕ್ಳಿಗಂತೂ ಇದ್ದಿದ್ದು ಅಂತ ಹೇಳ್ಬೋದು. ಸ್ಪೆಷಲಿ ಸಮ್ಮರಲ್ಲಿ ಈ ರೀತಿ ಕಾಯಿಲೆಗಳೆಲ್ಲ ಸ್ವಲ್ಪ ಜಾಸ್ತಿನೇ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕೇರ್ ತೊಗೊಳ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಸ್ಕೂಲ್ಗಳಲ್ಲಾಗಿರ್ಬೋದು ಅಥವಾ ಮನೆ ಹತ್ರನೇ ಆಗಿರ್ಬೋದು, ತುಂಬ ಕಡೆ ಇನ್ಫೆಕ್ಷನ್ಸ್ ಹರಡ್ತಾಯಿದೆ. ಸೊ ಆದಷ್ಟು ಮಕ್ಕಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ನೀವು ಕೂಡ. ಇನ್ನು ಸೆಕೆ ಅಂತೂ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಬೆಂಗಳೂರಲ್ಲಿ, ಅಥವಾ ಎಲ್ಲ ಕಡೆ ಇದೇ ರೀತಿ ಇದೆಯಾ ಹಿಂಗೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಸೀಲಿಂಗ್ ಫ್ಯಾನ್ ಅಂತೂ ತಾಗ್ತಾನೆ ಇಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಒಂದು ಮೂವಬಲ್ ಈ ರೀತಿ ಟೇಬಲ್ ಫ್ಯಾನ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ರು. ಸಿಕ್ಕಾಬಟ್ಟೆ ಸೆಕೆ ಇದೆ. ಆ್ಯಂಡ್ ಎ ಸಿ ಹಾಕ್ಕೊಂಡ್ರೂ ಕೂಡ ಕೂಲೇ ಆಗ್ತಾಯಿಲ್ಲ ಆ ರೇಂಜ್ಗೆ. ಆ್ಯಂಡ್ ಪಾಪಗೆ ಒಂದು ರೂಮಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾವು ಆರಾಮಾಗಿ ಮಲಗ್ತಾ ಇದ್ವಿ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಬಟ್ಟೆ ಸೆಕೆಯಾಗಿ ನೈಟೆಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಅವ್ರಿಗೆ. ಸೊ ಹಾಗಾಗಿ ಒಂದು ಫ್ಯಾನ್ ತರಿಸ್ಕೊಂಡ್ವಿ. ಆ್ಯಂಡ್ ಫ್ರೀ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಸಂಜೆ ಇನ್ನೇನು ಆಗೇ ಬಿಡ್ತು. ತುಂಬ ದಿವಸಗಳಾದಮೇಲೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮಕ್ಳುಗಳು ಹುಷಾರು ತಪ್ಪಿಟ್ರೆ ನಮಗೂ ಏನೋ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಾನೆ ಇರಲ್ಲ. ನನಗೂ ಆಲ್ಮೋಸ್ಟ್ 2 ಡೇಸಿಂದ ಸರಿಯಾಗಿ ಊಟ ಮಾಡ್ದಲೆ ಮತ್ತು ಎಲ್ಲ ಅಡುಗೆ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡಿ ಊಟನೇ ಮಾಡಬೇಕಂತ ಅನಿಸ್ತಾ ಇರಲ್ಲ. ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಹಾಲು ಸ್ವಲ್ಪ ಕಮ್ಮಿನೇ ಆಗೋಗ್ಬಿಟ್ಟತ್ತೇನೋ. ಹಾಗಾಗಿ ಪಾಪ ಕೂಡ ತುಂಬ ನೈಟು ಒಂದು ಸ್ವಲ್ಪ ರಗಳೆ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಸೊ ಅದಕ್ಕೆ ನಮ್ಮ ಮನೆಯವರು ಒಂದು ಸ್ವಲ್ಪ ಏನಾದರೂ ಟೇಸ್ಟಿಯಾಗಿ ಮಾಡ್ಕೊಂಡು ನಿನಗೂ ತಿನ್ನೋಕ್ಕೆ ಆರಾಮ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಚಿಕನ್ ತೊಗೊಂಡು ಬಂದಿದ್ರು. ಆಲ್ಮೋಸ್ಟ್ 1 kg ಅಷ್ಟು. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಕ್ವಿಕ್ಕಾಗಿ ಪೆಪ್ಪರ್ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಬೇಗನೂ ಆಗಬೇಕು, ಮಗು ಎದ್ದೇಳೋಷ್ಟೊತ್ತಿಗೆ ನಂದೆಲ್ಲ ಕೆಲಸ ಮುಗ್ದಿರಬೇಕು ಅಂತ ಹೇಳಿ ಬೇಗ ಬೇಯಲಿ ಅಂತ ಹೇಳಿ ನಾನು ಇದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ವಿಷಲ್ ಕೂಗ್ಸಾದ್ಮೇಲೆ ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿನ ಇದಿಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡೆ. ಆ್ಯಂಡ್ ತುಂಬ ಬೇಗನೆ ಬೆಂದ್ಬಿಡ್ತು. ತುಂಬ ಈಸಿ ಕೂಡ ಆಯಿತು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಬೇಗನೆ ನಾನು ಆಫ್ ಮಾಡಬೇಕಿತ್ತು. ಒಂದು ವಿಷಲ್ಗಿಂತ ಒಂದು ಟೈಮ್ ನೋಡ್ಕೊಂಡು ಒಂದು 5 to 6 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ಬಿಟ್ರು ಸಾಕಾಗ್ಬಿಡತ್ತೆ. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸ್ವಲ್ಪ ನಾನು ಜಾಸ್ತಿ ನೀರನ್ನ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ತೆಳುವೇ ಇರಲಿ, ಈ ಬಿಸಿಲಿಗೆ ಜಾಸ್ತಿ ತಿಕ್ಕಾಗಿರೋವಂಥದ್ದು ಏನೂ ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಹೇಳಿ. ಸೊ ಚಿಕನ್ ಒಂದು ಕಡೆ ಬೇಯಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಇನ್ನೊಂದು ಕಡೆ ನಾನಿಲ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ನಾನು ಖಾರಕ್ಕೆ ಬೇಕಾಗೋಷ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ. ಆ ಕಡೆ ಚಿಕನ್ನು ತುಂಬ ಬೇಗನೆ ಬೇಯುತ್ತೆ, ಒಂದು 6-7 ನಿಮಿಷದಲ್ಲೆಲ್ಲ. ಆ್ಯಂಡ್ ಈ ಕಡೆ ಒಂಚೂರು ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಬಂದಿರೋವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು. ಇನ್ನು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಾದ್ಮೇಲೆ ಟೊಮೆಟೊನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿದ್ದಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಅದ್ರ ಮೇಲೆ ಪೆಪ್ಪರು ಮತ್ತು ಜೀರಿಗೆನ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿರುವಂಥ ಪುಡಿ ಏನಿದೆ ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಕ್ವಿಕ್ಕಾಗಿ ಪೆಪ್ಪರ್ ಚಿಕನ್ನ ಆಲ್ಮೋಸ್ಟ್ ಒಂದು 10ರಿಂದ 12 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು. ಇಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದಲ್ವ. ಯೂಶ್ವಲಿ ನಾವು ಪ್ಯಾನಲ್ಲಿ ಅಥವಾ ಪಾತ್ರೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕಾಗತ್ತೆ. ಬಟ್ ಈ ರೀತಿ ಮಾಡ್ತೀವಿ ಅಂತಂದರೆ ಎಣ್ಣೆ ಕೂಡ ಕಮ್ಮಿ ಆಗುತ್ತೆ, ಕುಕ್ಕಿಂಗ್ ಟೈಮ್ ಕೂಡ ಕಮ್ಮಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಕಮ್ಮಿ ಬಳಸ್ಕೊಂಡು ಕೂಡ ನೀವು ಚಿಕನ್ನ ಬೇಯಿಸ್ಕೋಬೋದು. ಫೈನಲಾಗಿ ಮೇಲ್ಗಡೆ ಗಾರ್ನಿಷ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಈ ರೀತಿ ಚಾಪ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರೋವಂಥ ಪೆಪ್ಪರ್ ಚಿಕನ್ ರೆಡಿ ಆಗಿಬಿಡತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಬೇಳೆ ಸಾರು ತಿಂತಾ ಇದ್ದೀರಾ ಅಂದರೆ ಅದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಬೇಳೆ ಸಾರು ಜೊತೆ ಒಂದೊಳ್ಳೆ ಸೈಡ್ ಡಿಶ್ ಕಾಂಬಿನೇಷನ್ ಆಗಿ ರೆಡಿ ಆಗುತ್ತೆ ನಮ್ಮ ಪೆಪ್ಪರ್ ಚಿಕನ್ ಅಂತ ಹೇಳ್ಬೋದು. ಎಷ್ಟು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಯಾವುದೇ ರೀತಿಯ ರುಬ್ಕೊಳ್ದಲೇ ಮಾಡ್ಕೊಳ್ಬೋದು ಈ ಒಂದು ಪೆಪ್ಪರ್ ಚಿಕನ್ನ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಸಂಜೆ ಆ್ಯಕ್ಚುಲಿ ಈ ಒಂದು ರೂಮಲ್ಲಿ ತುಂಬ ಚೆನ್ನಾಗಿ ಲೈಟ್ ಬರುತ್ತೆ. ಆ್ಯಂಡ್ ಈಗ ಸಂಜೆ ನೋಡಿ ಎಷ್ಟು ಚೆನ್ನಾಗಿ
ಬಿಸಿಲು ಬರ್ತಾ ಇದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇನ್ನು ಬೆಳಗ್ಗೆ 7:30 8 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಬಿಸಿಲು ಈ ರೂಮ್ ಒಳಗೆ ಬರ್ತಾ ಇರುತ್ತೆ. ಸೊ ಪಾಪುನ ನ್ಯಾಚುರಲ್ ಲೈಟಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೂ ಕೂಡ ವಿಟಮಿನ್ ಡಿ, ಸ್ಪೆಷಲಿ ಆ ಮಾರ್ನಿಂಗ್ ಲೈಟ್ ಏನಿದೆ ಅದು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್ ಹೊತ್ತು ಇಲ್ಲಂತೂ. ಆ್ಯಂಡ್ ಎಸ್, ಕೆಲವೊಬ್ಬರು ಕೇಳ್ತಾ ಇದ್ರಿ ಜಾಂಡಸ್ ಬರುತ್ತಾ ಮಗುಗೆ, ನಾವೇನಾದರೂ ಪ್ರೆಗ್ನೆನ್ಸಿನಲ್ಲಿ ತುಂಬ ಮೊಸರು ಮತ್ತು ಬೆಣ್ಣೆ ತುಪ್ಪ ಆ ಥರ ತೊಗೊಂಡ್ರೆ ಮಗುವಿಗೆ ಬರೋಂಥ ಜಾಂಡಸ್ನ ತಡಿಬೋದಾ ಅಂತ ಹೇಳಿ ಕೇಳಿದ್ರಿ. ಸೊ ನಾನು ಜಾಸ್ತಿ ಮೊಸರಂತೂ ತಿಂತಾ ಇದ್ದೆ, ಬಟ್ ನಾವು ಪ್ರೆಗ್ನೆನ್ಸಿಲಿ ತಿನ್ನೋದು ಎಷ್ಟರ ಮಟ್ಟಿಗೆ ಮಕ್ಕಳು ಜಾಂಡಸ್ ಬರುತ್ತೆ ಇಲ್ಲ ಅನ್ನುವಂಥದ್ದು ಇಟ್ ಇಸ್ ಸೆಕೆಂಡ್ರಿ. ಯಾಕೆ ಅಂತ ಹೇಳಿದ್ರೆ ಹುಟ್ಟಿದಂಥ ಪ್ರತಿಯೊಂದು ಮಕ್ಕಳಿಗೂ ಜಾಂಡಸ್ ಅನ್ನುವಂಥದ್ದು ಇಟ್ ಈಸ್ ಕ್ವೈಟ್ ಕಾಮನ್ ಅಂತ ಹೇಳ್ಬೋದು. ಮತ್ತು ಅದು ಒಂದು ಹೆಲ್ದಿ ಜಾಂಡಸ್ ಅಂತ ಕೂಡ ಹೇಳ್ತಾರೆ. ಇನ್ನು ಮಕ್ಕಳದು ಲಿವರ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಲ್ಲ, ಆ ಒಂದು ರೀಸನ್ನಿಂದ ಆ ರೀತಿ ಜಾಂಡಸ್ ಕ್ರಿಯೇಟ್ ಆಗುತ್ತೆ ಹೊರತು ಅದರಿಂದ ಕನ್ಸರ್ನ್ ಮಾಡುವಂಥದ್ದು ಅಥವಾ ಬರಿ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಪ್ರಾಬಬ್ಲಿ ಒಂದು 2-3 ದಿವಸದಲ್ಲಿ ಕೆಲವು ಮಕ್ಳಿಗೆ ಹೋಗುತ್ತೆ, ಕೆಲವು ಮಕ್ಕಳಿಗೆ 2 ವಾರದಿಂದ 3 ವಾರಕ್ಕೆ ಹೋಗುತ್ತೆ, ಇನ್ನು ಕೆಲವು ಮಕ್ಕಳಿಗೆ 1-1.5 ತಿಂಗಳು 2 ತಿಂಗಳು ತಗೊಳುತ್ತೆ. ಸೊ ಸ್ವಲ್ಪ ಪೇಷನ್ಸಿಂದ ಮಕ್ಕಳಿಗೆ ಆದಷ್ಟು ಹೈಡ್ರೇಟೆಡ್ ಆಗಿ ಇಟ್ಟು ನಾವು ನೋಡ್ಕೊಳ್ಳೋದ್ರಿಂದ ಐ ಥಿಂಕ್ ಮಕ್ಕಳಿಗೆ ಜಾಂಡಸ್ನ ನಾವು ಕ್ಯೂರ್ ಮಾಡ್ಬೋದು. ಸೊ ಅದು ಬಿಟ್ಟು ನಾವು ತಿನ್ನೋ ಆಹಾರದಲ್ಲಿ ಐ ಥಿಂಕ್ ಮಗುಗೆ ಎಫೆಕ್ಟ್ ಆಗೋದಿಲ್ಲ. ನಾವು ತಿನ್ನೋಂಥ ಆಹಾರದಲ್ಲಿ ಮಕ್ಕಳಿಗೆ ಒಳ್ಳೆ ಅಂಶಗಳೇ ಹೋಗುತ್ತೆ ಹೊರತು ಈ ರೀತಿ ಜಾಂಡಸ್ ಇನ್ಫೆಕ್ಟ್ ಆಗುವಂಥದ್ದು ಆ ಥರದ್ದು ಯಾವುದು ಇಲ್ಲ ಕ್ಲಿನಿಕಲಿ, ಅಥವಾ ಯಾವುದೇ ರೀತಿ ಪ್ರೂವನ್ ರಿಸಲ್ಟ್ಸ್ ಇಲ್ಲ. ಸೊ ಹಾಗಾಗಿ ನಾವು ಇದನ್ನು ತಿನ್ನೋದ್ರಿಂದ ಮಗುಗೆ ಹುಟ್ಟಿದ ತಕ್ಷಣ ಜಾಂಡಸ್ ಬರುತ್ತೆ ಅನ್ನೋಂಥದ್ದು ಏನಿಲ್ಲ. ಇನ್ನು ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ನಾವೇನಾದ್ರೂ ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದೀವಿ ಅಂತ ಹೇಳಿದ್ರೆ 8 ತಿಂಗಳು 9 ತಿಂಗಳಿಗೆ ಮಗುಗೆ ಜಾಂಡಿಸ್ ಆಗೋದನ್ನ ತಡಿಬಹುದು ಅಂತ ಹೇಳಿದ್ರಿ. ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಅದನ್ನ ಯಾವ್ದು ಟ್ರೈ ಮಾಡಿಲ್ಲ. ಭೈರವ್ಗೂ ಕೂಡ ಜಾಂಡಿಸ್ ಇತ್ತು, ಅವನಿಗೂ ಕೂಡ ಫೋಟೋಥೆರಪಿ ತಗೊಂಡಿದ್ರು. ಅಂಡ್ ಈ ಪಾಪಗೂ ಕೂಡ ಫೋಟೋಥೆರಪಿನಲ್ಲಿ ನಾವು 1 ದಿವಸ 24 hours ಫೋಟೋಥೆರಪಿನಲ್ಲಿ ನಾವಿಟ್ಟು ಅದಾದ್ಮೇಲೆ ಪಾಪುನು ಬಂದಿದ್ದು. ಸೊ ಹಾಗಾಗಿ ಜಾಂಡಿಸ್ ನಮಗೆ ಆ ರೀತಿ ಏನಾದರೂ ತಿನ್ನೋದ್ರಿಂದ ನಾವು ಅದನ್ನು ತಡಿಬೋದು ಅಂತ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಮಗು ಹೇಗೆ ಬೆಳವಣಿಗೆ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ತುಂಬ ಜನ ಮಕ್ಕಳಿಗೆ ಇಟ್ ಇಸ್ ಕ್ವೈಟ್ ಕಾಮನ್, ಆಲ್ಮೋಸ್ಟ್ 90% ಆಫ್ ಮಕ್ಕಳಿಗೆ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡಿಲ್ಲ, ಹಾಗಾಗಿ ನಾನು ಏನೂ ಪ್ರಿಕಾಷನ್ಸ್ ಕೂಡ ಅದ್ರ ಬಗ್ಗೆ ತೊಗೊಂಡಿಲ್ಲ. ಆ್ಯಂಡ್ ಭೈರವ್ಗೂ ಕೂಡ ಅದು ಇಮಿಡಿಯೇಟ್ ಆಗಿ 2-3 ವಾರದಲ್ಲಿ ಕ್ಯೂರ್ ಆಯಿತು, ಆ್ಯಂಡ್ ಪಾಪಗೂ ಕೂಡ ಅದು ಕ್ಯೂರ್ ಆಗಿದೆ. ಸೊ ದಟ್ ಈಸ್ ಸಮಥಿಂಗ್ ಐ ವಾಂಟ್ ಟು ಶೇರ್. ಒಂದು ಕ್ವೆಶನ್ ರಿಪೀಟೆಡ್ ಆಗಿ ಬರ್ತಿದ್ದಂಥದ್ದು, ನೀವು ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದಾಗ ನೀವೇನಾದರೂ ಮೆಡಿಕೇಶನ್ಸ್ ತಗೋತಾ ಇದ್ರಾ ಅಥವಾ ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇತ್ತಾ ಅಂತ ಹೇಳಿ ಕೇಳಿದ್ದೀರಾ. ಸೊ ಆಕ್ಚುಲಿ ನನಗೆ ಸೆಕೆಂಡ್ ಪ್ಲಾನ್ ಅಥವಾ ಸೆಕೆಂಡ್ ಬೇಬಿ ಪ್ಲಾನ್ ಅಂತ ನಾವೇನೂ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಇಟ್ ವಾಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ನಮಗೆ. ಸೊ ಹಾಗಾಗಿ ಯಾವುದೇ ರೀತಿ ಪ್ಲಾನ್ಸ್ ಇರಲಿಲ್ಲ. ಮತ್ತು ನಾನು ಯಾವುದೇ ರೀತಿ ಮೆಡಿಕೇಶನ್ಸ್ ಆಗಲಿ ಅಥವಾ ಹೆಲ್ತ್ ಇಶ್ಯೂಸ್ ಆಗಲಿ ಏನೂ ಇರಲಿಲ್ಲ. ಲೈಕ್ ಕೆಲವೊಬ್ಬರಿಗೆ ಒಂದಿಷ್ಟು ಕ್ವೆಶನ್ಸ್ ಇರುತ್ತೆ, ನಿಮಗೆ ಶುಗರ್ ಇತ್ತಾ, BP ಇತ್ತಾ, ಥೈರಾಯ್ಡ್ ಇತ್ತಾ, ಆ್ಯಂಡ್ PCOD ಇತ್ತಾ ಅಥವಾ PCOS ಇತ್ತಾ, ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿತ್ತಾ ಅನ್ನೋ ಈ ಎಲ್ಲ ಕ್ವೆಶನ್ಸ್ ಇತ್ತು. ಬಟ್ ನನಗೆ ಹೇಳಬೇಕು ಅಂತಂದ್ರೆ ಯಾವುದೇ ರೀತಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಲಿ ಅಥವಾ PCOD PCOS ಅಂತದ್ದು ಯಾವುದೂ ಇರಲಿಲ್ಲ. ಆ್ಯಂಡ್ ನಾವು ಸೆಕೆಂಡ್ ಬೇಬಿ ಕೂಡ ಪ್ಲಾನ್ ಮಾಡಿರಲಿಲ್ಲ, ಸಿನ್ಸ್ ಇಟ್ ವಾಸ್ ಎನ್ ಅನ್ಎಕ್ಸ್ಪೆಕ್ಟೆಡ್. ನಾವು ನನಗೆ ಪೀರಿಯಡ್ಸ್ ಸ್ಕಿಪ್ ಆದಾಗಲೇ ಐ ವಾಂಟ್ ಟು ನೋ ದಟ್ ಐ ವಾಸ್ ಪ್ರೆಗ್ನೆಂಟ್ ಅಂತ ಹೇಳಿ UPT ಮಾಡಿಸಿದಾಗ. ಸೊ ಅದು UPT ಜರ್ನಿ ಅದೆಲ್ಲನೂ ನಾನು ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಚೆಕ್ ಮಾಡಿ. ಸೊ ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಯಾವುದೇ ರೀತಿ ಮೆಡಿಕಲ್ ಇಶ್ಯೂಸ್ ಲೈಕ್ ಶುಗರ್ BP ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ವಿ ಬೋತ್ ಆರ್ ಕ್ವೈಟ್ ಹೆಲ್ದಿ ಎನಫ್ ಅಂತಾನೆ ಹೇಳ್ಬೋದು. ಬಟ್ ಕೆಲವೊಬ್ಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥದ್ದು, ಬಿಕಾಸ್ ಈಗಿನ ಲೈಫ್ ಸ್ಟೈಲ್ ನೋಡಿದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ದೇ ಹ್ಯಾವ್ ದರ್ ಓನ್ ಇಶ್ಯೂಸ್ ಅಂತ ಹೇಳ್ಬೋದು. ಮೆಂಟಲ್ ಇಶ್ಯೂಸ್, ಫಿಸಿಕಲ್ ಇಶ್ಯೂಸ್ ಎಲ್ಲಾನು ಇದೆ. ಸೊ ಐ ಥಿಂಕ್ ನಾನು ಡಾಕ್ಟರ್ ಹತ್ರ ಹೋಗಿ ತೋರಿಸಾದ್ಮೇಲೆ ನನಗೆ ಗೊತ್ತಾಯ್ತು ದಟ್ ಐ ಹ್ಯಾವ್ ಥೈರಾಯ್ಡ್ ಅಂತ ಹೇಳಿ. ಅಂದರೆ ಫಸ್ಟ್ ಬ್ಲಡ್ ಸ್ಕ್ಯಾನ್ ಏನು ಮಾಡ್ತಾರೆ ಆ ಒಂದು ಟೈಮಲ್ಲಿ ಚೆಕ್ ಮಾಡಿಸಿದಾಗ ನನಗೆ ಗೊತ್ತಾಯ್ತು ದಟ್ ಐ ಹ್ಯಾಡ್ ಥೈರಾಯ್ಡ್ ಅಂತ ಹೇಳಿ. ಆ್ಯಂಡ್ ಭೈರವ್ ಟೈಮಲ್ಲೂ ನನಗೆ ಥೈರಾಯ್ಡ್ ಮುಂಚೆ ಇರಲಿಲ್ಲ, ಬಟ್ ಭೈರವ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಲೆವೆಲ್ ಆಫ್ ಥೈರಾಯ್ಡ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಲೆವೆಲಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ಆಲ್ಮೋಸ್ಟ್ 2.5 months ಸ್ಟಾರ್ಟ್ ಮಾಡಿದ್ರು ನನಗೆ. ಆ್ಯಂಡ್ ಡೆಲಿವರಿ ಆಗಿ ನಾನು ಒಂದು 3-4 months ಅದನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ತಗೊಂಡೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್. ಅದಾದಮೇಲೆ ಅದನ್ನು ಮತ್ತೆ ರೀಟೆಸ್ಟ್ ಮಾಡಿ ಸ್ಟಾಪ್ ಮಾಡಿಸ್ದೆ.
ಸೊ ಹಾಗಾಗಿ ನಾನು ಥೈರಾಯ್ಡ್ ಬಿಟ್ಟು ಬೇರೆ ಏನು ಮೇಜರ್ ಹೆಲ್ತ್ ಇಶ್ಯೂಸ್ ಅಂತ ನನಗೆ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ನಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಕೂಡ ಏನೂ ತೊಂದರೆ ಇರಲಿಲ್ಲ, ಈವನ್ ಫಾರ್ ಅ ಸೆಕೆಂಡ್ ಬೇಬಿ ಆರ್ ಬಿ ಇಟ್ ಫಾರ್ ದ ಫಸ್ಟ್ ಬೇಬಿ ಅಂತ ಹೇಳ್ಬೋದು. ಸೊ ಡೋಂಟ್ ವರಿ, ಇವನ್ ಯಾವುದೇ ಒಂದು ಇಶ್ಯೂಸ್ ಇತ್ತು ಅಥವಾ ಏನೋ ಒಂದು ಮೆಂಟಲ್ ಅಥವಾ ಫಿಸಿಕಲ್ ಇಶ್ಯೂಸ್ ಇತ್ತು ಅಂದ್ರೂ ಜಸ್ಟ್ ಟೇಕ್ ಯೋರ್ ಟೈಮ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮೈಂಡ್ನ. ಫಸ್ಟ್ ಒಂದು ನಾನು ಏನು ಹೇಳ್ತೀನಿ ಅಂದರೆ, ಆದಷ್ಟು ಹೆಲ್ದಿ ಡಯಟ್ನ ಮೇಂಟೈನ್ ಮಾಡಿ. ಆ್ಯಂಡ್ ಹಾಗಂತ ಹೊರಗಡೆ ತಿನ್ನಲೇಬಾರ್ದು ಅಂತಲ್ಲ, ನೋ, ಯು ಆಲ್ವೇಸ್ ಹ್ಯಾವ್ ಎ ಚೀಟ್ ಡೇ ಅಂತ ಹೇಳ್ಬೋದು. ಸೊ ನಾನು ಯೂಶಲಿ ಆ ಚೀಟ್ ಡೇಸ್ನ ಆಲ್ಮೋಸ್ಟ್ ವೀಕಲ್ಲಿ 2 to 3 ಟೈಮ್ಸ್ ಮಾಡಿಬಿಟ್ಟಿರ್ತೇನೆ. ಸೊ ಹಾಗಾಗಿ ಒಂದು ಹೆಲ್ದಿ ಡಯಟ್ನ ಮೇಂಟೈನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಒಂದು 3 to 4 months ಬಿಫೋರೇ ಒಂದ್ಸತಿ ನೀವು ಯಾರು ರೆಗ್ಯುಲರ್ ಗೈನಿಕ್ನ ವಿಸಿಟ್ ಮಾಡಬೇಕು ಅಂತ ಇದ್ದೀರಾ ಅವ್ರ ಹತ್ರ ಹೋಗಿ ಫಸ್ಟು ನಿಮ್ಮ ಕಂಪ್ಲೀಟ್ ಬಾಡಿ ಚೆಕಪ್ನ ಮಾಡಿಸ್ಕೊಳ್ಳಿ. ಆ್ಯಂಡ್ ಒನ್ಸ್ ಯು ನೋ ಎವ್ರಿಥಿಂಗ್ ಇಸ್ ಇನ್ ಪ್ಲೇಸ್ ಅಂತ ಅಂದಾಗ ವೆನ್ ಯು ಕ್ಯಾನ್ ಸ್ಟಾರ್ಟ್ ಪ್ಲಾನಿಂಗ್ ಫಾರ್ ಇಟ್ ಅಂತ ಹೇಳ್ಬೋದು. ಆ್ಯಂಡ್ ಕೆಲವೊಂದ್ಸತಿ PCOD, PCOS ಇರುವಂಥವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥದ್ದು ಸ್ವಲ್ಪ ಕಷ್ಟ ಇರುತ್ತೆ. ಬಟ್ PCOS ಅಥವಾ PCOD ಅನ್ನುವಂಥದ್ದು ಕೆಲವೊಂದ್ಸತಿ ಜೆನೆಟಿಕ್ ಕೂಡ ಆಗುತ್ತೆ, ಕೆಲವೊಂದ್ಸತಿ ನಿಮ್ಮ ಲೈಫ್ ಸ್ಟೈಲ್ ಕೂಡ ಆಗಿರುತ್ತೆ. ಸೊ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಇಫ್ ಯು ಟ್ರೈ ಫಾರ್ ಇಟ್, ಡೆಫಿನೆಟ್ಲಿ ನ್ಯಾಚುರಲ್ ಆಗಿ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ಸುತ್ತೆ. ನೀವು ಏನೇ ಮಾಡಿದ್ರು ಅದ್ರ ಮೇಲೆ ನಂಬಿಕೆ ಇಟ್ಟಿರಬೇಕು. ಯು ಶುಡ್ ಹ್ಯಾವ್ ದಟ್ ಫೇತ್ ಇನ್ ಇಟ್, ದಿಸ್ ವಿಲ್ ವರ್ಕ್ ಫಾರ್ ಮೀ ಅಂತ. ಅವಾಗ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಸ್, ಈ ಒಂದು ಕ್ವೆಶನ್ ನನಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಐ ಥಿಂಕ್ ತುಂಬ ಜನ ಈ ರೀತಿ ಮಾತಾಡಿರೋದು ಕೇಳಿದ್ದೀನಿ. ನೀನು ಸ್ವಲ್ಪ ದಪ್ಪ ಇದೆಯಾ, ಹಾಗಾಗಿ ನಿಂಗೆ ಮಗು ಆಗೋದು ಕಷ್ಟ ಆಗತ್ತೆ, ಆ ಥರದ್ದೆಲ್ಲ ಮಾತುಗಳು ನಾನು ಕೇಳಿಸ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಸತಿ ಹೆಣ್ಮಕ್ಳು ದಪ್ಪ ಇರೋದೇ ದೊಡ್ಡ ಅಪರಾಧ ಅನ್ನೋ ರೀತಿ ನೋಡ್ತಾರೆ. ಸೊ ಇದೆಲ್ಲ ಫೇಸಸ್ ಇರುತ್ತೆ ಹೆಣ್ಮಕ್ಳಿಗೆ. ಇಟ್ ಇಸ್ ನಾಟ್ ದಟ್ ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ ಅಥವಾ ನಾನು ಎಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋವಂಥದ್ದಲ್ಲ. ಎವ್ರಿ ಥಾಟ್, ನನಗೂ ಕೂಡ ಈ ಥರದ್ದೆಲ್ಲ ಚುಚ್ಚು ಮಾತುಗಳು ಕೇಳಿಸ್ಕೊಂಡಿದ್ದೀನಿ ನಾನು ಕೂಡ. ಎಷ್ಟು ದಪ್ಪ ಇದೆಯಾ, ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕ್ಕಾಗೋದಿಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಅನ್ನೋಂಥದ್ದು ಎಲ್ಲದನ್ನು ಕೇಳಿದ್ದೀನಿ ನಾನು. ಸ್ವಲ್ಪ ಸಣ್ಣ ಆಗಬೇಕು, ಸಣ್ಣ ಆದ್ರೇ ಮಗು ಆಗೋದು, ಇಲ್ಲ ಅಂತಂದ್ರೆ ಆಗಲ್ಲ, ಕಷ್ಟ ಆಗುತ್ತೆ, ನೀನು ಕುಳ್ಳಕ್ಕಿದೆಯಾ, ನಿನಗೆ ನಾರ್ಮಲ್ ಡೆಲಿವರಿ ಆಗಲ್ಲ, C-ಸೆಕ್ಷನ್ ಆಗೋದು, ಇದೆಲ್ಲ ಮಾತುಗಳು ಕೇಳ್ಬಿಟ್ಟಿದ್ದೀನಿ. ಮತ್ತೆ ಒಂದಷ್ಟು ಎಕ್ಸಸೈಸ್ ಮಾಡಬೇಕು, ನೀನು ಎಕ್ಸಸೈಸ್ ಮಾಡಿಲ್ಲ ಅಂತಂದ್ರೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅವಾಗಲೇ ಏನು ಮಾಡ್ಬಿಡಿದಾನೆ, ಆ ಬೆಡ್ಶೀಟ್ ನಾನು 2 ಹಿಂಗೆ ಮಲ್ಕೊಂಡಿದ್ದಲ್ಲ, ಸೊ ಕೈ ಹಿಂಗೆ ಎತ್ತಿ ಅವನ್ನ ರ್ಯಾಪ್ ಮಾಡಲಿಲ್ಲ ನಾನು, ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಹಿಂಗೆ ಮಲಗಿಸಿದ್ದೆ. ಲೆಫ್ಟ್ ಹ್ಯಾಂಡಿಂದ ತೆಗೆದ್ಬಿಟ್ಟು ಫುಲ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾನು ಆ ಕಡೆ ರೂಮಲ್ಲಿ ಬೈರವ್ ನೋಡ್ಕೊಂಡು ಈ ಕಡೆ ಬರೋಷ್ಟೊತ್ತಿಗೆಲ್ಲ ಮುಖದ ಮೇಲೆ ಫುಲ್ಲು ಬೆಡ್ಶೀಟ್ ಹೊಚ್ಕೊಬಿಟ್ಟು ಅಂತ ಅಳ್ತಾ ಇದ್ದಾನೆ. ಭಯನೇ ಆಗೋಯ್ತು ನನಗೂ ಒಂದು ಸೆಕೆಂಡ್. ಅಂದರೆ ತುಂಬ ಹೊತ್ತೇನಿರಲಿಲ್ಲ. ಅವನಲ್ಲಿ ಒಂಚೂರು ಕುಯ್ಯಿ ಅಂದರೂ ಕೂಡ ಓಡ್ ಬಂದ್ಬಿಡ್ತೀನಿ ನಾನು. ಸೊ ಹಾಗೆ ಈ ಮಕ್ಳ ಜೊತೆ ಒಂದು ರೀತಿ ನನಗೆ ಆ ಕಡೆಯಿಂದ ಈ ಕಡೆ ಒಳ್ಳೆ ಇಲಿಬೇಕು ಓಡಾಡ್ಸ್ದಂಗೆ ಓಡಾಡಿಸ್ತಾ ಇದ್ದಾರೆ ಇವರಿಬ್ಬರು ನನ್ನನ್ನು. ಸೊ ಎಸ್, ಈ ಎಲ್ಲ ಚುಚ್ಚು ಮಾತುಗಳು ಎವ್ರಿಥಿಂಗ್ ವಿಲ್ ಬಿ ದೇರ್. ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಂತ ಹೇಳ್ಬೋದು. ಹೇಳೋರು ಹೇಳ್ಕೊಳ್ಳಿ, ನೀವು ನಿಮ್ಮ ಪ್ರಯತ್ನನ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾರು ಹೇಳೋವಂಥವ್ರು ನಿಮ್ಮ ಮಗುನ ಬಂದು ನೋಡ್ಕೊಳ್ಳಲ್ಲ ಅಥವಾ ಹೇಳೋವಂಥವ್ರು ನಿಮಗೆ ಬಂದು ಸಪೋರ್ಟ್ ಮಾಡಲ್ಲ. ಬಂದಾಗ ಒಂದು ದಿವಸ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಬಟ್ ಮಗುವಿನ ಕಂಪ್ಲೀಟ್ ಜವಾಬ್ದಾರಿ ನೀವು ವಹಿಸ್ಕೋಬೇಕು, ಮಗುವಿನ ಕಂಪ್ಲೀಟ್ ಟೇಕ್ ಕೇರ್ ನೀವು ಮಾಡಬೇಕು. ಸೊ ಮಗುವಿನ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲಿರುತ್ತೆ. ಸೊ ಹಾಗಾಗಿ ಯಾರೋ ಬಂದು ಏನೋ ಹೇಳೋಗ್ತಾರೆ ಅನ್ನೋ ಕಾರಣಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಅಥವಾ ನನಗಾಗ್ತಾ ಇಲ್ಲ ಅಥವಾ ಬೇಬಿ ಆಗ್ತಾ ಇಲ್ಲ, ನನಗೇನೋ ಹೆಲ್ತ್ ಇಶ್ಯೂಸ್ ಇದೆ ಅಂತ ಸ್ಟ್ರೆಸ್ ಮಾಡ್ಕೊಂಡಷ್ಟು ನಿಮ್ಮ ಕನ್ಸೀವ್ ಆಗುವಂಥ ಟೈಮ್ ಇನ್ನೂ ಡಿಲೇ ಆಗುತ್ತೆ. ಇನ್ನು ಮೆಂಟಲ್ ಸ್ಟ್ರೆಸ್ ಹೆಚ್ಚಾಗಿ ನಿಮ್ಮ ಬಾಡಿ ಮೇಲೆ ಅದು ಪರಿಣಾಮ ಬಿದ್ದು ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಆಗೋದೆಲ್ಲ ಆಗೋ ಟೈಮ್ಗೆ ಆಗುತ್ತೆ ಅಂತ ಹೇಳ್ಕೊಂಡು ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆಯ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್.